ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಈ ವರ್ಷ ಅಂದ್ರೆ 2025ನೇ ಸಾಲಿನ G7 ಸಮ್ಮಿಟ್ ಕೆನಡಾದಲ್ಲಿ ಇತ್ತೀಚೆಗೆ ಕೈಗೊಳ್ಳಾಯಿತು. ಸೊ ಅದರ ಅಂಗವಾಗಿ ಏನಿದು G7 ಅಂದ್ರೆ ಏನು, ಅಥವಾ ಗ್ರೂಪ್ ಆಫ್ 7 ಅಂದ್ರೆ ಏನು, ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾವು ವಿಡಿಯೋದಲ್ಲಿ ನೋಡ್ತೇವೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೋಡೋದಾದ್ರೆ ಕೆನಡಾದ ಕನನಾಸ್ಕಿಸ್ ಅನ್ನುವಂತಹ ಪ್ರದೇಶದಲ್ಲಿ ಅಂದ್ರೆ ಸ್ಥಳದಲ್ಲಿ ಈ ಬಾರಿಯ 2025ನೇ ಸಾಲಿನ G7 ಸಮಿಟ್ ಅನ್ನ ಹಮ್ಮಿಕೊಳ್ಳಾಯಿತು. ಸೊ ಅದರ ಒಂದು ಇವನ್ ಭಾರತ ದೇಶ ಕೂಡ ಆಹ್ವಾನಿತ ರಾಜ್ಯವಾಗಿ ಅಥವಾ ಆಹ್ವಾನಿತ ರಾಷ್ಟ್ರವಾಗಿ ನಮ್ಮ ರಾಷ್ಟ್ರದ ಮುಖ್ಯಸ್ಥರಾದಂತಹ ಪ್ರಧಾನಮಂತ್ರಿಗಳು ಕೂಡ ಈ ಒಂದು G7 ಸಮಿಟ್ ನಲ್ಲಿ ಭಾಗವಹಿಸಿದ್ರು. ಒಂದು ಪ್ರಮುಖ ಭಾರತ ಇಲ್ಲಿವರೆಗೂ G7 ನ ಒಂದು ಸಮಿಟ್ ಗಳಲ್ಲಿ ಬರೋಬ್ಬರಿ ಔಟ್ರೀಚ್ ಸಮಿಟ್ ಅಂತ ನಾವೇನ್ ಕರೀತೀವಿ, ಅದರಲ್ಲಿ 12 ಬಾರಿ ಭಾರತ ಈ ಔಟ್ರೀಚ್ ಸಮಿತವಾಗಿ ಏನಿದು G7 ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಇದನ್ನ ಗ್ರೂಪ್ ಆಫ್ 7 ಅಂತ ಕೂಡ ಕರಿತಾ ಬರ್ತೀವಿ. ಅಂದ್ರೆ ಸೊ ಇದನ್ನ G7 ಅಥವಾ ಗ್ರೂಪ್ ಆಫ್ 7 ಶಾರ್ಟ್ ಫಾರ್ಮ್ ನಲ್ಲಿ G7 ಅಂತ ನಾವು ಯೂಶಲಿ ಕರೆಯುವಂಥದ್ದು ಅನ್ನೋದು ನಿಮ್ಗೆ ಗೊತ್ತಿರಲಿ. ಈ G7 ಅಲ್ಲಿ ಯಾವೆಲ್ಲ ಕಂಟ್ರಿಗಳಿದಾವೆ, ಅದು ಯಾವೆಲ್ಲ ರಾಷ್ಟ್ರಗಳಿದಾವೆ ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಮೊದಲಿಗೆ USA, ಜರ್ಮನಿ, ಫ್ರಾನ್ಸ್, ಜಪಾನ್, ಇಟಲಿ, ಯುನೈಟೆಡ್ ಕಿಂಗ್ಡಮ್ ಮತ್ತು ಕೆನಡಾ, ಈ 7 ರಾಷ್ಟ್ರಗಳು ಸೇರಿಕೊಂಡು ರಚಿಸಲ್ಪಟ್ಟಿರುವಂತಹ ಇದೊಂದು ಅನೌಪಚಾರಿಕ ಅಂದ್ರೆ ಇನ್ಫಾರ್ಮಲ್ ಅಂತರ್ ಸರ್ಕಾರಿ ಇಂಟರ್ ಗವರ್ನಮೆಂಟಲ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಗ್ರೂಪ್ ಆಫ್ 7 ಅನ್ನುವಂಥದ್ದು ಮೋಸ್ಟ್ಲಿ ಡೆವಲಪ್ಡ್ ಕಂಟ್ರೀಸ್ ಅಂದ್ರೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿರುವಂತಹ 7 ರಾಷ್ಟ್ರಗಳು ಸೇರಿ ಮಾಡಿಕೊಂಡಿರುವಂತಹ ಒಂದು ಒಕ್ಕೂಟ ವ್ಯವಸ್ಥೆ ಅಂತ ಕರೀತಾ ಬರ್ತೀವಿ. ಈ 7 ದೇಶಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಅಮೆರಿಕ, ಜರ್ಮನಿ, ಫ್ರಾನ್ಸ್, ಜಪಾನ್, ಇಟಲಿ, ಯುನೈಟೆಡ್ ಕಿಂಗ್ಡಮ್ ಮತ್ತು ಕೆನಡಾ 7 ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳಿದ್ದಾವೆ. ಮೊದಲ ಬಾರಿಗೆ ಇದನ್ನ 1973ರಲ್ಲಿ ಏನು ತೈಲ ಬಿಕ್ಕಟ್ಟು ಅಥವಾ ಆಯಿಲ್ ಕ್ರೈಸಿಸ್ ಅಂತ ನಾವೇನ್ ಕರಿತೀವಿ, ಆ ತೈಲ ಬಿಕ್ಕಟ್ಟು ಮತ್ತು ನಂತರದ ಒಂದು ಜಾಗತಿಕ ಹಿಂಜರಿತಕ್ಕೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಈ G7 ಅನ್ನೋ ಕಾನ್ಸೆಪ್ಟ್ ಅನ್ನ ಮೊದಲಿಗೆ ಶುರು ಮಾಡ್ತಾ ಬರುತ್ತೆ. ಮೂಲತವಾಗಿ 1975ರಲ್ಲಿ ಇದನ್ನ G6 ಆಗಿ ಶುರು ಮಾಡಲಾಗುತ್ತೆ. ಅಂದ್ರೆ ಫ್ರಾನ್ಸು, ವೆಸ್ಟ್ ಜರ್ಮನಿ, ಇಟಲಿ, ಜಪಾನ್, UK ಮತ್ತು USA ಗಳನ್ನ ಸೇರ್ಕೊಂಡು ಈ 6 ರಾಷ್ಟ್ರಗಳು ಗ್ರೂಪ್ ಆಫ್ 6 ಅಂತ ಮೊದಲು ಶುರು ಮಾಡ್ತಾರೆ. 1976ರಲ್ಲಿ ಈ ಗ್ರೂಪ್ 6ಗೆ ಅಂದ್ರೆ G6ಗೆ ಕೆನಡಾ ಸೇರ್ಕೊಂಡು ಯೂಶಲಿ ಅದನ್ನ G7 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಹೀಗೆ ತಿರ್ಗಾ 1998ರಲ್ಲಿ ಈ G7ಗೆ ರಷ್ಯಾ ಸೇರ್ಕೊಂಡು ಅದನ್ನ G8 ಆಗತ್ತೆ. ಸೊ G8 ರಾಷ್ಟ್ರವಾಗುತ್ತೆ. 2014ರವರೆಗೂ ಅಂದ್ರೆ 1998ರಿಂದ 2004ರವರೆಗೂ ಕೂಡ ಇದು ಗ್ರೂಪ್ ಆಫ್ 8 ಅಥವಾ G8 ಆಗಿ ಕೆಲಸವನ್ನ ನಿರ್ವಹಿಸ್ತಾ ಬರುತ್ತೆ. ಬಟ್ 2014ರಲ್ಲಿ ರಷ್ಯಾ ಉಕ್ರೇನ್ ದೇಶದ ದಕ್ಷಿಣದ ಭಾಗವಾದಂತಹ ಕ್ರಿಮಿಯಾವನ್ನ ಆಕ್ಯುಪೈಡ್ ಮಾಡ್ಕೊಂಡಿದ್ದರ ಪರಿಣಾಮವಾಗಿ ರಷ್ಯಾವನ್ನ ಈ ಗ್ರೂಪಿನಿಂದ ಉಚ್ಚಾಟಿಸಲಾಗುತ್ತೆ. ಸೊ ಅದರ ಭಾಗವಾಗಿ ಆ ಒಂದು ಘಟನೆಯಿಂದಾಗಿ ಸೊ ರಷ್ಯಾವನ್ನ ಗ್ರೂಪಿಂದ ಹೊರಗಿಡಲಾಗುತ್ತೆ. ಗ್ರೂಪ್ ಹೊರಗಿಟ್ಟ ಮೇಲೆ ಅದು ವಾಪಸ್ ತಿರ್ಗಾನೆ G7 ಆಗಿರುತ್ತೆ. ಪ್ರಸ್ತುತ ಈ ಒಂದು G7 ಅಲ್ಲಿ ಪ್ರಸ್ತುತ 7 ರಾಷ್ಟ್ರಗಳಿದ್ದು ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಜರ್ಮನಿ, ಫ್ರಾನ್ಸ್, ಇಟಲಿ ಮತ್ತು ಜಪಾನ್ ರಾಷ್ಟ್ರಗಳು G7 ನ ರಾಷ್ಟ್ರಗಳಾಗಿರ್ತವೆ. ಅಂಡ್ ಈ G7 ನ ಪ್ರಮುಖವಾದಂತಹ ಉದ್ದೇಶ ಏನು, ಏನಕ್ಕೆ ಈ G7 ನ ಕಟ್ಕೊಂಡಿದ್ದಾರೆ ಈ 7 ರಾಷ್ಟ್ರಗಳು ಅಂತ ನೋಡ್ತಾ ಬಂದಾಗ ಮೊದಲಿಗೆ ಈ 7 ರಾಷ್ಟ್ರಗಳು ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಏನು ಸೇನಾ ಮಿಲಿಟರಿ ವೈಸ್ ಕೂಡ ಇವರೆಲ್ಲೂ ಕೂಡ ಬಲಶಾಲಿಯಾದಂತಹ ಮತ್ತು ಪ್ರಾಪಂಚಿಕವಾದಂತಹ ಅಥವಾ ಪ್ರಪಂಚದ ವಹಿವಾಟಿನಲ್ಲಿ ಬಹುಮುಖ್ಯವಾದಂತಹ ಅಥವಾ ಎತ್ತರದ ಹೆಚ್ಚಿನ ಒಂದು ಶೇರನ್ನ ಹೊಂದಿರುವಂತಹ ರಾಷ್ಟ್ರಗಳಾಗಿರೋದ್ರಿಂದಾಗಿ ಜಾಗತಿಕ ಆರ್ಥಿಕ ಸ್ಥಿರತೆಯನ್ನ ಅದರ ಜೊತೆಗೆ ಸುಸ್ಥಿರ ಬೆಳವಣಿಗೆಯನ್ನ ಉತ್ತೇಜಿಸುವಂತದ್ದು ಈ G7 ಒಕ್ಕೂಟದ ಒಂದು ಗುರಿಯಾಗಿರುತ್ತೆ. ಅದರ ಜೊತೆಗೆ ಹಣಕಾಸಿನ ಬಿಕ್ಕಟ್ಟುಗಳಾಗಿರ್ಬೋದು, ವ್ಯಾಪಾರ ವಿವಾದಗಳಾಗಿರ್ಬೋದು ಅಥವಾ ಸಮಸ್ಯೆಗಳಾಗಿರ್ಬೋದು, ಇವನ್ನ ಈ ಸಮಸ್ಯೆಗಳಿಗೆ ಪ್ರತಿಕ್ರಿಯೆಗಳನ್ನ ಸಂಘಟಿಸುವಂತ ಕೆಲಸ, ಅದರ ಜೊತೆಗೆ ಹವಾಮಾನ ಬದಲಾವಣೆ ಅಥವಾ ಆರೋಗ್ಯ ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಆಹಾರ ಭದ್ರತೆ ಆಗಿರ್ಬೋದು, ಇಂತಹ ಏನು ಜಾಗತಿಕ ಸಮಸ್ಯೆ ಅಂತ ನಾವೇನ್ ಕರಿತೀವಿ, ಈ ಜಾಗತಿಕ ಸಮಸ್ಯೆಗಳನ್ನ ಪರಿಹರಿಸೋದು ಕೂಡ ಈ G7 ನ ಗುರಿಯಾಗಿರುತ್ತೆ. ಇದರ ಜೊತೆಗೆ ಈ G7 ನಲ್ಲಿ ಇರುವಂತಹ ಎಲ್ಲಾ ರಾಷ್ಟ್ರಗಳು ಪ್ರಜಾಪ್ರಭುತ್ವವನ್ನ ಅಪ್ಪಿಕೊಂಡಿರುವ ಅಥವಾ ಪ್ರಜಾಪ್ರಭುತ್ವವನ್ನ ಮುನ್ನಡೆಸುತ್ತಿರುವ ರಾಷ್ಟ್ರಗಳು ಅಂತಾನೆ ಕರಿತೀವಿ. ಅದರಿಂದಾಗಿ ಈ G7 ನ ಮುಖ್ಯ ಗುರಿಗಳಲ್ಲಿ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳು, ಮಾನವ ಹಕ್ಕುಗಳು ಮತ್ತು ನಿಯಮಾಧಾರಿತವಾದಂತಹ ಅಂತಾರಾಷ್ಟ್ರೀಯವಾದ ಒಂದು ಕ್ರಮವನ್ನ ಎತ್ತಿ ಹಿಡಿಯುವಂಥದ್ದು ಈ G7 ನ
ಪ್ರಮುಖ ಗುರಿಯಾಗಿರುತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಸೊ ಇದ್ರೆಲ್ಲದರ ಜೊತೆಗೆ ಕೊನೆಯದಾಗಿ ಸ್ಟ್ರಾಟಜಿಕ್ ಮೈತ್ರಿಗಳು ಅಂತ ನಾವೇನ್ ಕರಿತೀವಿ, ಪಾರ್ಟ್ನರ್ಶಿಪ್ಸ್ ಅಂತ ನಾವೇನ್ ಕರಿತೀವಿ, ಈ ಕಾರ್ಯತಂತ್ರದ ಮೈತ್ರಿಗಳನ್ನ ಅದ್ರ ಮೂಲಕ ನೀತಿಯ ಒಂದು ಒಮ್ಮತವನ್ನ ಸೃಷ್ಟಿ ಮಾಡೋದ್ರ ಮೂಲಕ ಉದಯೋನ್ಮುಖ ಶಕ್ತಿಗಳನ್ನ ಸಮತೋಲನಗೊಳಿಸುವಂಥದ್ದು ಕೂಡ ಈ ಮುಖ್ಯವಾಗಿ 2000 ಪ್ರಮುಖವಾದಂತಹ ಗುರಿಗಳಾಗಿರುತ್ತೆ. ಅಂಡ್ G7 ನ ಮಹತ್ವವೇನು, ಇಂಪಾರ್ಟೆನ್ಸ್ ಏನು ಅಂತ ನೋಡ್ತಾ ಬಂದಾಗ, ಜಾಗತಿಕವಾದ ಒಂದು ಆರ್ಥಿಕ ನೀತಿಯ ಒಂದು ಸಮನ್ವಯವನ್ನ ಸಾಧಿಸುವಂಥದ್ದು. ಅಂದ್ರೆ ಜಾಗತಿಕ ನೀತಿನಲ್ಲಿ ಆರ್ಥಿಕವಾಗಿ ಅಥವಾ ಆರ್ಥಿಕತೆಗೆ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತಹ ನೀತಿಗಳನ್ನ ರೂಪಿಸುವಲ್ಲಿ G7 ಅನ್ನುವಂಥದ್ದು ತುಂಬಾ ಪ್ರಮುಖವಾದ ಪಾತ್ರವನ್ನು ಬೀರುತ್ತೆ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ನಾನು ಮೊದಲೇ ಹೇಳಿದಾಗೆ G7 ಎಕನಾಮಿ ವೈಸ್ ಗ್ರೇಟರ್ ಮಚ್ ಶೇರ್ ಅನ್ನ ಅಥವಾ ಒಂದು ಅಗಾಧವಾದಂತಹ ಪಾಲನ್ನ ಹೊಂದಿದೆ ಅನ್ನುವಂಥದ್ದು. ಇದರ ಜೊತೆಗೆ ಜಾಗತಿಕ ಭದ್ರತೆಯನ್ನ ಅಥವಾ ಭೌಗೋಳಿಕ ಒಂದು ರಾಜಕೀಯ ಸ್ಥಿರತೆಯನ್ನ ಕಾಪಾಡಿಕೊಳ್ಳುವುದರಲ್ಲಿ G7 ಮಹತ್ವದ ಒಂದು ಪಾತ್ರವನ್ನ ಬೀರುತ್ತೆ. ಅಂಡ್ ಭವಿಷ್ಯದ ಒಂದು ತಾಂತ್ರಿಕವಾದಂತಹ ನಾವೀನ್ಯತೆಗಳಾಗಿರ್ಬೋದು, ಭವಿಷ್ಯದ ಬೆಳವಣಿಗೆಗಳಾಗಿರ್ಬೋದು, ಇವಕ್ಕೆಲ್ಲವೂ ಕೂಡ, ಯಾಕಂದ್ರೆ G7 ಅನ್ನೋದು ಹೈಲಿ ಡೆವಲಪ್ಡ್ ಕಂಟ್ರೀಸ್ ಆಗಿರೋದ್ರಿಂದ, ಅದ್ರ ಜೊತೆಗೆ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಹೆಚ್ಚಿನ R&D ಅನ್ನ ಮಾಡ್ತಾ ಇರೋದ್ರಿಂದಾಗಿ, ಅಂಡ್ ಮೋರ್ ಅವೆಲ್ಲವೂ ಕೂಡ ತಾಂತ್ರಿಕವಾಗಿ ಬೆಳೆದಿರೋ ರಾಷ್ಟ್ರಗಳಾಗಿರೋದ್ರಿಂದ, ಭವಿಷ್ಯದಲ್ಲಿ ಬರ್ಬೋದಂತಹ ಒಂದು ತಾಂತ್ರಿಕ ನಾವೀನ್ಯತೆಗಳನ್ನ, ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಆಗಿರ್ಬೋದು ಅಥವಾ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಇವರೆಲ್ಲವನ್ನು ಕೂಡ ಮುನ್ನಡೆಸೋದ್ರಲ್ಲಿ ಈ G7 ರಾಷ್ಟ್ರಗಳು ತುಂಬಾ ಪ್ರಮುಖವಾದ ಪಾತ್ರವನ್ನು ಬೀರುತ್ತೆ. ಅಂಡ್ ಅದರ ಜೊತೆಗೆ ಹವಾಮಾನ ಬದಲಾವಣೆಗಳಾಗಿರ್ಬೋದು ಅಥವಾ ಸುಸ್ಥಿರ ಅಭಿವೃದ್ಧಿನಲ್ಲಿ ಈ 7 ರಾಷ್ಟ್ರಗಳು ನಾಯಕತ್ವವನ್ನ ವಹಿಸುತ್ತೆ ಅಂತ ಹೇಳ್ತಾ ಬರ್ಬೋದು. ಆದ್ರೂ ಕೂಡ ಇಲ್ಲೊಂದು ಮೈನಸ್ ಪಾಯಿಂಟ್ ಅಂತ ಬಂದಾಗ, ಮುಖ್ಯವಾಗಿ ಅಮೆರಿಕ ರಾಷ್ಟ್ರ ಈ ಒಂದು ಹವಾಮಾನ ಬದಲಾವಣೆ ಕಾನ್ಸೆಪ್ಟ್ ಅನ್ನ ಒಪ್ಕೊಳ್ಳೋಕೆ ಸಿದ್ಧವಿಲ್ಲ. ಅದ್ರ ಜೊತೆಗೆ ಹವಾಮಾನ ಬದಲಾವಣೆಯನ್ನ ಪರಿಹರಿಸುವ ಅಥವಾ ತಡೆಗಟ್ಟುವ ನಿಟ್ಟಿನಲ್ಲಿ ಅದಕ್ಕೆ ಹಣಕಾಸನ್ನು ಒದಗಿಸುವುದು ಕೂಡ ಅಮೆರಿಕ ಹಿಂದೇಟಾಗುತ್ತೆ ಅನ್ನುವಂಥದ್ದು ಒಂದು ಸವಾಲು ಅಥವಾ ಈ G7 ಒಂದು ಪ್ರಮುಖವಾದಂತಹ ಕೊರತೆ ಅಂತ ನಾವು ಅದನ್ನ ಕರ್ಕೋಬಹುದು. ಅದನ್ನ ಬಿಟ್ರೆ ಅದ್ರ ಜೊತೆಗೆ ಆ ಜಾಗತಿಕ ಆರೋಗ್ಯ ಆಗಿರ್ಬೋದು, ಸಾಂಕ್ರಾಮಿಕವಾದ ಸಿದ್ಧತೆಗಳ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ COVID-19 ಬಂದಾಗ ಇಡೀ ಒಂದು ಭೂಖಂಡವೇ ಒಂದು ಸ್ತಬ್ಧವಾದಂತೆ ನೀವೆಲ್ಲರೂ ಕೂಡ ನೋಡಿರ್ತೀರಾ. ಅಂದ್ರೆ ಆರ್ಥಿಕವಾಗಿ ವಹಿವಾಟುಗಳಾಗಿರ್ಬೋದು, ಗೂಡ್ಸ್ ಸರ್ವಿಸಸ್ ನ ಒಂದು ಸೆಲ್ ಅಂಡ್ ಬೈ ಆಗಿರ್ಬೋದು, ಅಥವಾ ಮಾನವರ ಒಂದು ಸಂಚಾರ ಇದಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ತಟಸ್ಥತೆಯನ್ನ ಅನುಭವಿಸಿತ್ತು. ಸೊ ಈ ಒಂದು ಜಾಗತಿಕವಾಗಿ ಹೆಲ್ತ್ ಕ್ರೈಸಿಸ್ ಉಂಟಾದಾಗ ಈ G7 ರಾಷ್ಟ್ರಗಳು ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಅಥವಾ ಅದನ್ನ ಪರಿಹಾರಗಳನ್ನ ಕಂಡುಕೊಳ್ಳುವ ಕ್ರಮಗಳಲ್ಲಿ ತುಂಬಾ ಬಹುಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಬರುತ್ತೆ. 2005ರಲ್ಲಿ, 2006, 7, 8 ಮತ್ತು 9, ಅದರ ಜೊತೆಗೆ 2019ರಲ್ಲಿ ಮತ್ತು ಈ ಬಾರಿ 2025ನೇ ಸಾಲಿನಲ್ಲಿ ಅದರ ಜೊತೆಗೆ G7 ನ ಒಂದು ಔಟ್ರೀಚ್ ಅಧಿವೇಶನದಲ್ಲಿ, ಸಮಿಟ್ ನಲ್ಲಿ ಒಬ್ಬ ವೀಕ್ಷಕ ಅಥವಾ ಆಹ್ವಾನಿತ ರಾಷ್ಟ್ರವಾಗಿ ಭಾಗವಹಿಸಿದೆ. ಆ ಮೂಲಕ ಭಾರತ ಕೂಡ ಎಷ್ಟೊಂದು ಜನ ಈ G7 ಸಮಿಟ್, ಔಟ್ರೀಚ್ ಸಮಿಟ್ ನಲ್ಲಿ ಭಾರತವನ್ನ ಒಂದು ಅತಿಥೇಯ ರಾಷ್ಟ್ರವಾಗಿ ಅಥವಾ ಅತಿಥಿ ರಾಷ್ಟ್ರವಾಗಿ ಆಹ್ವಾನವನ್ನ ಇಟ್ಟಾಗ ಕೆನಡಾದ ಪ್ರೈಮ್ ಮಿನಿಸ್ಟರ್ ಅನ್ನ ಎಲ್ಲರೂ ಕೂಡ ಬೈಯೋದಿಕ್ಕೆ ಶುರು ಮಾಡ್ತಾರೆ. ಅವಾಗ ಕೆನಡಾದ ಮುಖ್ಯಮಂತ್ರಿಗಳು ಅಥವಾ ಕೆನಡಾದ ಅಧ್ಯಕ್ಷರು ಹೇಳಿದ ಒಂದೇ ಮಾತು, ಭಾರತ ಶೀಘ್ರವಾಗಿ ಪ್ರಪಂಚದ 5ನೇ ದೊಡ್ಡ ಆರ್ಥಿಕ ಅಥವಾ 4ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿದೆ. ಅದನ್ನ ಕಡೆಗಣಿಸಿ ನಾವು ಪ್ರಾಪಂಚಿಕವಾಗಿ ಯಾವುದೇ ರೀತಿಯಾದಂತಹ ಒಂದು ಆರ್ಥಿಕದ ಒಂದು ಅಭಿವೃದ್ಧಿಯನ್ನು ಸಾಧಿಸೋದಿಕ್ಕೆ ಆಗೋದಿಲ್ಲ. ಸೊ ಅದರಿಂದಾಗಿ ನಾನು ಭಾರತವನ್ನ ಆಹ್ವಾನಿಸ್ತಾ ಇದ್ದೀನಿ ಎನ್ನುವಂತಹ ಮಾತನ್ನ ಹೇಳಿದ್ರು. ಸೊ ಇದನ್ನ ಮೂಲಕ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು, ಭಾರತ ಕೂಡ ಪ್ರಪಂಚದ ಅತಿ 4ನೇ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿರೋದ್ರಿಂದ ಸೊ ಈ ರೀತಿಯಾದಂತಹ ಒಂದು ಗ್ಲೋಬಲ್ ಔಟ್ರೀಚ್ ಪ್ರೋಗ್ರಾಮ್ಗಳಲ್ಲಿ ಭಾರತ ಕೂಡ ಭಾಗವಹಿಸುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಈ G7 ನಲ್ಲಿ ಅನ್ನುವಂಥದ್ದು ಕನಾಸ್ಕೆಸಿಸ್ ವೈಲ್ಡ್ ಲೈಫ್ ಚಾರ್ಟರ್ ಅನ್ನುವಂಥದ್ದು. ಅಂದ್ರೆ ಈ G7 ನ ಒಂದು ಔಟ್ರೀಚ್ ಸಭೆನಲ್ಲಿ ಈ ಒಂದು ಚಾರ್ಟರ್ ಅನ್ನ ಕೈಗೊಳ್ಳಾಯ್ತು ಅಥವಾ ಅದನ್ನ ಅನುಮೋದಿಸಲಾಯ್ತು. ಏನು ಅಂತ ನೋಡ್ತಾ ಬಂದಾಗ ಅದನ್ನ ಕನಾಸ್ಕಿಸ್ ವೈಲ್ಡ್ ಲೈಫ್ ಚಾರ್ಟರ್ ಅಂತೀವಿ. ಅಂದ್ರೆ ಕಾಡ್ಗಿಚ್ಚನ್ನ ತಡೆಗಟ್ಟುವ, ಕಾಡ್ಗಿಚ್ಚಿನ ವಿರುದ್ಧ ಹೋರಾಡುವ ಮತ್ತು ಕಾಡ್ಗಿಚ್ಚಿನಿಂದ ತುತ್ತಾದಂತಹ ಒಂದು ಪರಿಣಾಮಕ್ಕೆ ಅಥವಾ ಅದರಿಂದ ಸಮಸ್ಯೆಯಿಂದ ಚೇತರಿಸಿಕೊಳ್ಳುವಂತಹ ಒಂದು ಒಗ್ಗಟ್ಟಿನ ಜಾಗತಿಕ ಬದ್ಧತೆಯನ್ನ ಈ ಕನಾಸ್ಕಿಸ್ ಚಾರ್ಟರ್ ನಲ್ಲಿ ನಮ್ಗೆ ವೈಲ್ಡ್ ಲೈಫ್ ಚಾರ್ಟರ್ ಅನ್ನ ನಾವು ಅದಕ್ಕೋಸ್ಕರ ಮಾಡಲಾಗುತ್ತೆ. ಇದೊಂದು ಈ ಕನಾಸ್ಕಿಸ್ ವೈಲ್ಡ್ ಲೈಫ್ ಚಾರ್ಟರ್ ಅನ್ನುವಂಥದ್ದು ಜಾಗೃತಿಯನ್ನ ಮೂಡಿಸುವಂತಹ ಮತ್ತು ರಾಷ್ಟ್ರಗಳ ನಡುವೆ ಹೊಂದಾಣಿಕೆಯನ್ನ ಉಂಟು ಮಾಡುವ ಮತ್ತು ಜಂಟಿ ಪ್ರತಿಕ್ರಿಯೆಗಳನ್ನ, ಅಂದ್ರೆ ಜಂಟಿಯಾಗಿ ದೇಶಗಳು ಅದರ ವಿರುದ್ಧ ಹೋರಾಡುವಂತಹ ಒಂದು ಕ್ರಮಗಳ ಮೇಲೆ ಕೇಂದ್ರೀಕರಿಸುತ್ತೆ ಅನ್ನುವಂಥದ್ದು ನೀವು ಗೊತ್ತಿರ್ಬೇಕಾಗತ್ತೆ. ಈ G7 ರಾಷ್ಟ್ರಗಳ ಹೊರತಾಗಿ
ಈ ಒಂದು ಕನನಾಸ್ಕೀಸ್ ವೈಲ್ಡ್ ಲೈಫ್ ಚಾರ್ಟರ್ ಅನ್ನ ಭಾರತ, ಆಸ್ಟ್ರೇಲಿಯಾ, ಮೆಕ್ಸಿಕೋ, ಸೌತ್ ಕೊರಿಯಾ ಮತ್ತು ಸೌತ್ ಆಫ್ರಿಕಾ ರಾಷ್ಟ್ರಗಳು ಅದನ್ನ ಅನುಮೋದಿಸಿದೆ. ಈ 7 ರಾಷ್ಟ್ರಗಳ ಜೊತೆಗೆ ಈ 5 ರಾಷ್ಟ್ರಗಳು ಆಲ್ರೆಡಿ ಈ ಕನನಾಸ್ಕೀಸ್ ವೈಲ್ಡ್ ಲೈಫ್ ಚಾರ್ಟರ್ ಅನ್ನ ಭಾರತ ಅನ್ನೋದು ಗೊತ್ತಿರಬೇಕಾಗತ್ತೆ. ಅಂಡ್ ಈ ನಿಮ್ಗೆ ಅವಾಗಲೇ ಹೇಳಿದಾಗೆ ಇಷ್ಟೆಲ್ಲ ಉಪಯೋಗ ಇರುವಂತಹ G7 ನಲ್ಲೂ ಕೂಡ ಕೆಲವೊಂದಷ್ಟು ಟೀಕೆಗಳು ಅಥವಾ ಸವಾಲುಗಳಿದಾವೆ. ಅವು ಏನು ಅಂತ ನೋಡ್ತಾ ಬಂದಾಗ ಇದೊಂದು ಉದಯೋನ್ಮುಖ ಆರ್ಥಿಕತೆಗಳನ್ನ ಅಥವಾ ಆರ್ಥಿಕ ದೇಶಗಳನ್ನ ಹೊರಗಿಟ್ಟಿದೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ಭಾರತ ಅಥವಾ ಚೀನಾ ನಮಗೆ ಇವೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚದ 2ನೇ ಅತಿ ದೊಡ್ಡ ರಾಷ್ಟ್ರ ಆಗಿರುತ್ತೆ. ಭಾರತ ಪ್ರಪಂಚದ ಅತಿ ದೊಡ್ಡ 4ನೇ ರಾಷ್ಟ್ರವಾಗಿರುತ್ತೆ, ಆರ್ಥಿಕ ರಾಷ್ಟ್ರವಾಗಿರುತ್ತೆ. ಆದ್ರೂ ಕೂಡ ಇವೆರಡು ರಾಷ್ಟ್ರಗಳನ್ನ ಈ ಒಂದು ಗುಂಪಿನಿಂದ ಅಥವಾ ಒಕ್ಕೂಟದಿಂದ ಹೊರಗಿಡಲಾಗಿದೆ. ಸೊ ಈ ರೀತಿಯಾದಂತಹ ಒಂದು ಲೈಕ್ ಉದಯೋನ್ಮುಖ ಆರ್ಥಿಕತೆ ದೇಶಗಳನ್ನು ಹೊರಗಿಟ್ಟಿದೆ. ಅಂಡ್ ಜಾಗತಿಕ ಸಂಘರ್ಷಗಳನ್ನ ಪರಿಹರಿಸುವಲ್ಲಿ ನಿಷ್ಪರಿಣಾಮಕತ್ವವನ್ನ ತೋರಿದೆ ಅನ್ನುವಂಥದ್ದು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಲೈಕ್ ರಷ್ಯಾ ಉಕ್ರೇನ್ ವಾರ್ ಆಗಿರ್ಬೋದು, ಇರಾನ್ ವಾರ್ಗಳಾಗಿರ್ಬೋದು, ಅಥವಾ ಅದರ್ ಭಯೋತ್ಪಾದಕ ಸಂಘಟನೆಗಳಾಗಿರ್ಬೋದು, ಅಥವಾ ಲೈಕ್ ನಾಗರಿಕ ದಂಗೆಗಳಾಗಿರ್ಬೋದು, ಇವೆಲ್ಲವನ್ನ ತಡೆಗಟ್ಟುವಲ್ಲಿ, ಇವೆಲ್ಲವನ್ನ ಲೈಕ್ ಪರಿಹಾರವನ್ನ ಒದಗಿಸುವಲ್ಲಿ ಈ G7 ರಾಷ್ಟ್ರಗಳು ಅಷ್ಟು ಮಟ್ಟಿಗೆ ಸಕ್ಸಸ್ ಆಗಿಲ್ಲ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರಬೇಕಾಗತ್ತೆ. ಅಂಡ್ ಜಾಗತಿಕ ವ್ಯಾಪಾರಗಳ ಒಂದು ಸಮಸ್ಯೆಗಳ ಕುರಿತು ಒಂದು ದುರ್ಬಲ ಒಮ್ಮತವನ್ನ ಅಥವಾ ಲೈಕ್ ಒಂದು ಈ 7 ನಾಯಕರ ನಡುವೆ ಒಂದು ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಬಂದಿದ್ದೇವೆ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಂತ ಹೇಳ್ತಾ ಬಂದಾಗ ಹವಾಮಾನ ಬದಲಾವಣೆ ಮೇಲೆ ಪರಿಣಾಮಕಾರಿ ಕ್ರಮದ ಕೊರತೆ ಅಂತ ನಿಮ್ಗೆಲ್ಲ ಆವಾಗಲೇ ಹೇಳಿದಾಗೆ ಅಮೆರಿಕ ಈ ಒಂದು ಹವಾಮಾನ ಬದಲಾವಣೆ ಅನ್ನುವಂತಹ ಕ್ರಮವನ್ನ ಒಪ್ಕೊಳ್ಳೋದಕ್ಕೆ ಕೂಡ ಸಿದ್ಧವಿಲ್ಲ ಅನ್ನುವಂಥದ್ದು. ಸೊ ಆ ಮೂಲಕ ಆಂತರಿಕ ವಿಭಾಗಗಳಾಗಿರ್ಬೋದು, ಲೈಕ್ ಅವ್ರ ಒಳಗಡೆ ಒಂದಷ್ಟು ವೈಮನಸ್ಸುಗಳು, ಲೈಕ್ ಫ್ರಾನ್ಸ್ ಅಧ್ಯಕ್ಷರನ್ನ ಕಂಡ್ರೆ ಅಮೆರಿಕಾದವ್ರಿಗೆ ಆಗ್ತಾ ಇಲ್ಲ, ಅಮೆರಿಕಾದವ್ರ ಕಂಡ್ರೆ ಲೈಕ್ ಕೆನಡಾದವ್ರಿಗೆ ಆಗ್ತಾ ಇಲ್ಲ. ಈ ರೀತಿಯಾದಂತಹ ನಾಯಕತ್ವದ ಒಂದು ಅಂತರಗಳು ಕೂಡ ಈ ಪ್ರಮುಖ ಸವಾಲುಗಳಾಗಿರುತ್ತೆ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರಬೇಕಾಗತ್ತೆ. ಅಂಡ್ G7 ಏನಕ್ಕೆ ಇಂಪಾರ್ಟೆಂಟ್, ಅದು ಭಾರತಕ್ಕೆ ಏನಕ್ಕೆ G7 ಇಂಪಾರ್ಟೆಂಟ್ ಅಂತ ಬಂದಾಗ, ಭಾರತ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳವಣಿಗೆಯಾಗಿ ಬೆಳೀತಾ ಇರುವಂತಹ ರಾಷ್ಟ್ರಕ್ಕೆ ಈ ಗುಂಪುಗಳ ಒಂದು ಒಡನಾಟ ಬೇಕಾಗಿರುತ್ತೆ. ಅಂಡ್ ಜನಸಂಖ್ಯಾ ನೆಲೆಯಿಂದಾಗೂ ಕೂಡ ಭಾರತ ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ರಾಷ್ಟ್ರ ಆಗಿರೋದ್ರಿಂದನೂ ಕೂಡ ಲೈಕ್ ಈ ಭಾರತ ಈ ರೀತಿಯಾದಂತಹ ಒಂದು ಒಕ್ಕೂಟಗಳಲ್ಲಿ, ಗುಂಪುಗಳಲ್ಲಿ ಗುರುತಿಸಿಕೊಳ್ಳುವಂಥದ್ದು. ಅಂಡ್ ಲೈಕ್ ಗ್ಲೋಬಲ್ ಸೌತ್ ಅಂತ ಏನ್ ಕರಿತೀವಿ, ಅಂದ್ರೆ ಜಾಗತಿಕ ದಕ್ಷಿಣ, ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳೇನಿದಾವೆ ಅವುಗಳ ಒಂದು ನಾಯಕನಾಗಿ ಭಾರತ ಹೊರಹೊಮ್ಮಿರೋದ್ರಿಂದಾಗಿ ಕೂಡ ಈ G7 ರಾಷ್ಟ್ರಗಳಲ್ಲಿ ಭಾರತ ಭಾಗವಹಿಸುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಿಷ್ಟು G7 ಗೆ ಸಂಬಂಧಪಟ್ಟ ಮಾಹಿತಿ. ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.